ನಮಸ್ಕಾರ ರೀ. ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಯಾರು ಮರಿಬೇಡ್ರಿ ಅಂತ ಹೇಳಕತ್ತೀನಿ ನಾನು. ಈಗ ನಾವು ಹೇಳ ಹೊರಟಿರುವ ಸಿನಿಮಾದ ಹೀರೋಯಿನಿ ಒಂದು ಮಹಾ ಕುಂಭಮೇಳದಲ್ಲಿ ಈ ಒಂದು ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಅವ್ರು ಯಾರಪ್ಪ ಅಂತಂದರೆ, ಯಾಕಂದ್ರೆ ಕೆ ಜಿ ಎಫ್ 1 ಸಿನಿಮಾ ನೋಡಿರ್ಬೋದು. ಕೆ ಜಿ ಎಫ್ 1 ಸಿನಿಮಾ, ಆ ಕೆ ಜಿ ಎಫ್ 1 ಅಂದು ಕೂಡಲೇ ನೆನಪಾಗುವುದು ನಮಗೆ ನಿಮ್ಮೆಲ್ಲರ ನೆಚ್ಚಿನ ರಾಕಿಂಗ್ ಸ್ಟಾರ್ ಯಶ್ ಅವರು. ಯಾಕಂದರೆ ಈಗ ಅವರು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಿಜಿ ಪರ್ಸನ್. ಯಾಕಂದ್ರೆ ಸಾಲು ಸಿನಿಮಾಗಳಲ್ಲಿ ಮೋಸ್ಟ್ ಬಿಜಿ ಇದ್ದಾರೆ. ಯಾಕಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ, ಬಿಗ್ ಬಜೆಟ್ ಸಿನಿಮಾ, ಇದೊಂದು ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತಂದರೆ ಯಾವುದಪ್ಪ ಅಂತಂದರೆ ಅದೇ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಇವತ್ತು ನಾವು ಮಾತಾಡೋಕ್ಕೆ ಬಂದಿಲ್ಲ. ಆದರೂ ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋಣಂತ. ಯಾಕಂದ್ರೆ ಈಗ ಟಾಕ್ಸಿಕ್ ಸಿನಿಮಾ ಅಂದರೆ ಇನ್ನೊಂದು 4-5 ತಿಂಗಳು ಕಳೀತಪ್ಪ ಅಂತಂದರೆ ಈ ಸಿನಿಮಾನ ರಿಲೀಸ್ ಆಗುತ್ತೆ. ಇನ್ನೊಂದು 2-3 ತಿಂಗಳು ಕಳೀತಪ್ಪ ಅಂತಂದರೆ ಈ ಸಿನಿಮಾದ ಅಪ್ಡೇಟ್ ಅಂಕರ್ ಎಲ್ಲ ಹೊರಗೆ ಬೀಳ್ತೈತಿ. ಸಾಂಗ್ಸ್, ಟೀಸರ್ ಎಲ್ಲವನ್ನು ಮಾಹಿತಿ ಅಂಕರ್ ಹೊರಗೆ ಹೊಮ್ಮತೈತಿ ಅಂತ ಹೇಳತ್ತೆ. ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಜೋಡಿಯಾಗಿ ಅಭಿನಯಿಸಿರುವ ಶ್ರೀನಿಧಿ ಶೆಟ್ಟಿ ಅವರು ಕೆ ಜಿ ಎಫ್ ಚಾಪ್ಟರ್ 1ರಲ್ಲಿ ಮೋಡಿ ಮಾಡಿರ್ತಕ್ಕಂಥ ನಮ್ಮ ಶ್ರೀನಿಧಿ ಶೆಟ್ಟಿ ಅವರು ಈ ಒಂದು 144 ವರ್ಷಗಳ ಒಮ್ಮೆ ಬರುವ ಈ ಒಂದು ಮಹಾಕುಂಭಮೇಳದಲ್ಲಿ ಈ ಒಂದು ಪುಣ್ಯ ಸ್ನಾನ ಮಾಡುವ ಮೂಲಕ ಎಲ್ಲವನ್ನು ಹೊರಹಾಕಿದ್ದಾರೆ. ಅಂದರೆ ಏನಪ್ಪ ಅಂತಂದರೆ, ಅಲ್ಲಿ ಪುಣ್ಯ ಸ್ನಾನ ಮಾಡುವ ಮೂಲಕ ಈ ಒಂದು ಇನ್ನು 144 ವರ್ಷಗಳ ಆದಮೇಲೆ ಈ ಒಂದು ಪುಣ್ಯ ತೀರ್ಥ ಅಂದ್ರೇನು, ಒಂದು ಮಹಾಕುಂಭಮೇಳದಲ್ಲಿ ಒಂದು ಭಾಗಿಯಾಗ್ಯಾರ. ಈ ಒಂದು ಪುಣ್ಯ ಸ್ನಾನ ಮಾಡೋ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ದೇವರಲ್ಲಿ ಬೇಡಿಕೊಂಡಾರ ಅಂತ ಹೇಳ್ತೀನಿ ನಾನು. ಈಗ ಅವರು ಮುಂದಿನ ಸಿನಿಮಾ ಯಾವುದಂಕರೆ ಇನ್ನೂ ಅಪ್ಡೇಟ್ ಅಂಕರ್ ಬಂದಿಲ್ಲ. ಯಾಕಂದ್ರೆ ಈಗ ನಿಮಗೆಲ್ಲ ಗೊತ್ತಾಗಿರ್ಬೋದು, ಶ್ರೀನಿಧಿ ಶೆಟ್ಟಿ ಅವರು ಈಗ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಎಲ್ಲರೂ ಕೇಳ್ತಾ ಇದ್ರು. ಯಾಕಂದ್ರೆ ಅಪ್ಡೇಟ್ ಅಂಕರ್ ಯಾವುದೋ ಮಾಹಿತಿ ಅಂಕರ್ ಬಿಟ್ಟು ಕೊಟ್ಟಿಲ್ಲ. ಅದೇ ಸದ್ಯದ ಮಟ್ಟಿಗೆ ಹೇಳಬೇಕಪ್ಪ ಅಂತಂದರೆ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಹೇಳಬೇಕಪ್ಪ ಅಂತಂದರೆ, ನಮ್ಮ ಶ್ರೀನಿಧಿ ಶೆಟ್ಟಿ ಮೇಡಮ್ ಅವರು ಈಗ ಮಹಾಕುಂಭಮೇಳದಲ್ಲಿ ಈ ಒಂದು ಭಾಗಿಯಾಗ್ಯಾರ. ಮತ್ತು ಇನ್ನೂ ಎಲ್ಲರೂ ಅವ್ರಿಗೆ ಕೇಳ್ಕೊಂಡ್ರ, ಎಲ್ಲರೂ ಈ ಒಂದು ಮಹಾಕುಂಭಮೇಳದಲ್ಲಿ ಎಲ್ಲರೂ ಭಾಗಿಯಾಗ್ರಿ, ಎಲ್ಲರೂ ಬರ್ರಿ, ಚಂದಗೆ ಈ ಒಂದು ದರ್ಶನ ಪಡೆದುಕೊಂಡು ಈ ಒಂದು ಪುಣ್ಯ ಸ್ನಾನದಲ್ಲಿ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ತಮ್ಮ ಮನೆಯಲ್ಲಿ ಚೆಂದಾಗಿ ಅಂತೇಳಿ ಅವರಲ್ಲಿ ಎಲ್ಲರೂ ಬೇಡ್ಕೊಂಡ್ರೆ ಅಂತ ಹೇಳಕ್ಕೆ ನಾನು ಇಷ್ಟಕ್ಕೆ ಹೇಳಕ್ಕೆ ಬಂದಿದ್ದೆ. ನಾನು ಮಹಾಕುಂಭಮೇಳ 2025 ಈ ಒಂದು ಕಾರ್ಯಕ್ರಮಕ್ಕೆ ಸ್ಟಾರ್ಟ್ ಆಗೈತಿ. ಇನ್ನೊಂದು 15-20 ದಿನಗಳ ಕಾಲ ನಡೆಯುವ ಈ ಒಂದು ಮಹಾಕುಂಭಮೇಳದ, ಯಾಕಂದರೆ ಬರೋಬ್ಬರಿ 45 ದಿನಗಳ ಕಾಲ ನಡೆಯುವ ಈ ಒಂದು ಮಹಾಕುಂಭಮೇಳ ಈಗ ಒಂದು 6 ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ ಹಿಂಗೆ ಬರ್ತಿರ್ತದೆ. ಈ ಒಂದು ಮಹಾಕುಂಭಮೇಳ ಬರಬೇಕಪ್ಪ ಅಂತಂದ್ರೆ ಬರೋಬ್ಬರಿ ಒಂದು ದಶಕ ಅಂದರೆ ತಪ್ಪಾಗೋದು. ಒಂದು ದಶಕ ಆದಮೇಲೆ 144 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭಮೇಳ ನೋಡಬೇಕಪ್ಪ ಅಂತಂದ್ರೆ 2 ಕಣ್ಣು ಸಾಲದು ಅದಕ್ಕೆ. ಅದು ನೋಡಬೇಕಪ್ಪ ಅಂತಂದರೆ ಒಮ್ಮೆ ನೋಡೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಒಮ್ಮೆ ನೋಡೋಕ್ಕೆ ಸಾಧ್ಯ ಐತಿ. ದಯವಿಟ್ಟು ಯಾರು ಮಿಸ್ ಮಾಡಿದೆ ಈ ಒಂದು ಮಹಾಕುಂಭಮೇಳದಲ್ಲಿ ಎಲ್ಲರೂ ಭಾಗಿಯಾಗಿ ಒಂದು ಪುಣ್ಯ ಸ್ನಾನ ಮಾಡುವ ಮೂಲಕ ಎಲ್ಲರೂ ಆ ದೇವರು ಒಳ್ಳೇದು ಮಾಡಲಿ ಅಂತೇಳಿ, ಎಲ್ಲರೂ ದೇವರು ಒಳ್ಳೇದು ಮಾಡಲಿ, ಒಂದು ಮಹಾಕುಂಭಮೇಳದಲ್ಲಿ ಎಲ್ಲರೂ ಭಾಗಿಯಾಗಬೇಕಂತೇಳಿ ಎಲ್ಲರಿಗೂ ಕೇಳ್ಕೊತೀನಿ ಅಂತ ಹೇಳಕ್ಕೆ ನಾನು. ಈಗ ಅವರು ಶ್ರೀನಿಧಿ ಶೆಟ್ಟಿ ಅವರು ಮುಂದಿನ ಸಿನಿಮಾದಲ್ಲಿ ಅಪ್ಡೇಟ್ ಅಂಕರ್ ಕೊಡ್ತಾರೆ. ಅವರು ಈಗ ಒಂದು ಮುಂದಿನ ಸಿನಿಮಾ ಯಾವುದೋ ಅಂಕರ್ ಮಾಹಿತಿ ಅಂಕರ್ ಬಿಟ್ಕೊಟ್ಟಿಲ್ಲ. ಯಾಕಂದರೆ ಅವರು ಸಾಲ ಸ್ವಲ್ಪ ಬಿಜಿ ಇದ್ದಾರೆ. ಅವರು ನಮಗೆ ಸದ್ಯದ ಮಿಟ್ಟಿಗೆ ಹೇಳಬೇಕಪ್ಪ ಅಂತಂದ್ರೆ ಅವರು ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟೇ ಮಾಹಿತಿ ಅಂಕರ್ ಬೆಳಾಗತ್ತೆ. ಈಗ ಮುಂದಿನ ಸಿನಿಮಾದಲ್ಲಿ ಯಾವುದು ಅಪ್ಡೇಟ್ ಏನೇ ಬಂದರೂ ನಿಮಗೆ ಎಲ್ಲವನ್ನು ಪಿನ್ ಟು ಪಿನ್ನು ಅಪ್ಡೇಟ್ ಅಂಕರ್ ಎಲ್ಲವನ್ನು ಹೇಳ್ಕೊಂತ ಹೋಗ್ತೀನಿ ಅಂತ ಹೇಳಕತ್ತೀನಿ. ಓಕೆ ಸರ್, ಇಷ್ಟಾಗರ್ ಹೇಳಕ್ಕೆ ಮಹಾಕುಂಭಮೇಳ 144 ವರ್ಷಕ್ಕೊಮ್ಮೆ ನಡೀತಿದೆ. ದಯವಿಟ್ಟು ಮಿಸ್ ಮಾಡಿದೆ ಒಂದು ಮಹಾಕುಂಭಮೇಳದಲ್ಲಿ ಎಲ್ಲರೂ ಭಾಗಿಯಾಗಬೇಕಂತೇಳಿ ಎಲ್ಲರೂ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುತ್ತೀನಿ. ದಯವಿಟ್ಟು ಈ ಒಂದು ಏನಾದರೂ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿತ್ತಪ್ಪ ಅಂದರೆ ಎಲ್ಲರೂ ಕ್ಷಮೆ ಕೇಳ್ತೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.